ಅದೇ ರೀತಿ HR ಸಂಪತ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು SASS ಕರ್ನಾಟಕ, ಇವರು ಕೂಡ ನಾವು ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇವೆ. ಇವರನ್ನು ನಮ್ಮ ಆನಂದ ಚೌಧರಿ ಗುರುಸ್ವಾಮಿಗಳು, ಅದೇ ರೀತಿ ಯೋಗಿ ಗುರುಸ್ವಾಮಿಗಳು ಅವರಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಗಟ್ಟಿ ಚಪ್ಪಾಳೆಯಿಂದ ಅವ್ರನ್ನ ಅಭಿನಂದಿಸೋಣ. ಅದೇ ರೀತಿ ನಮ್ಮ ದೇವಸ್ಥಾನದ ಶ್ರೀ ಅಭಯಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಶ್ರೀ ವೈ ಭಾಸ್ಕರ್ ನಾಯ್ಡು ಅವರು ಕೂಡ ಆತ್ಮೀಯ ಸ್ವಾಗತ ಕೋರುತ್ತಿದ್ದೇವೆ. ಗಟ್ಟಿ ಚಪ್ಪಾಳೆಯಿಂದ ಈ ವೇದಿಕೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಇವರನ್ನ ನಮ್ಮ ನಾಗೇಶ್ವರ ಸ್ವಾಮಿಯವರು, ಅದೇ ರೀತಿ ತ್ರಿನಾಥ್ ಸ್ವಾಮಿಯವರು ಅವರನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಇಲ್ಲೇ ನಮ್ಮ ದೇವಸ್ಥಾನ ಹಿಂದೆನೇ ಸ್ವಾಮಿ 1.5 ವರ್ಷ ಹಿಂದೆ ನಾವು ಅಯ್ಯಪ್ಪ ಸ್ವಾಮಿ ಆಶ್ರಮ ಹಾಗೂ ಅನ್ನದಾನ ಆಶ್ರಮ ಕಟ್ಟಿದ್ದೇವೆ. ಅದು ಕಟ್ಟುವಾಗ ನಮ್ಮ ದೇವಸ್ಥಾನದ ಸಂಸ್ಥೆಯಲ್ಲಿ ಯಾವುದೇ ರೀತಿ ದುಡ್ಡಿದ್ದಿಲ್ಲ ಸ್ವಾಮಿ. ಅದು ಕಟ್ಟಿಲ್ಲ ಅಂದರೆ ನಾವು ಪ್ರತಿ ವರ್ಷ ಶ್ರೀರಾಮನವಮಿ ಅದೇ ರೀತಿ ಗಣೇಶ ಹಬ್ಬ ಮಾಡ್ತೀವಿ. ಅದಕ್ಕೆ ಸುಮಾರು 5,000 ಜನ ಇಲ್ಲಿ ಪಾಲ್ಗೊಂಡು ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದಕ್ಕಾಗಿ ನಮಗೆ ಈ ದೇವಸ್ಥಾನ ಸ್ಥಳ ಬಿಟ್ಟು ಎಲ್ಲಿ ಸ್ಥಳ ಇದ್ದಿಲ್ಲ. ಅದಕ್ಕಾಗಿ ನಮ್ಮ ಅಧ್ಯಕ್ಷರೆಲ್ಲ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಅದನ್ನು ತಗೊಳ್ಬೇಕಾಗಿ ಒಂದ್ಸಲ ನಾವು ಯೋಚನೆ ಮಾಡಿದ್ವಿ. ಅದು ತಗೊಂಡ್ರೆ 2,25,00,000 ಬರೀ 20 ಸೆಂಟು, ಅದು ಕಟ್ಟಬೇಕಾದ್ರೆ ಒಂದು 60 ಲಕ್ಷ, ಸುಮಾರು 3 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಬೇಕು. ನಮ್ಮ ಹತ್ರ ಒಂದು 25,000-30 ಲಕ್ಷ ಕೂಡ ಇದ್ದಿಲ್ಲ ಆವತ್ತಿನ ದಿನ. ಗಟ್ಟಿಯಾಗಿ ಶ್ರೀ ಅಭಯಾಂಜನೇಯ ಸ್ವಾಮಿ ಅವರನ್ನ ಗಟ್ಟಿಗೆ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನಾವು ಹೊರಟ್ವಿ. 6 ತಿಂಗಳಲ್ಲಿ ಆ 20 ಸೆಂಟ್ ಜಾಗ ತಗೊಂಡ್ವಿ. ಅದೇ ರೀತಿ ಆಶ್ರಮವನ್ನು ಕೂಡ 9 ತಿಂಗಳಲ್ಲಿ ಕಟ್ಟಿದ್ವಿ. ಅದು ಆಂಜನೇಯ ಸ್ವಾಮಿ, ಅದೇ ರೀತಿ ನಮ್ಮ ಅಯ್ಯಪ್ಪ ಸ್ವಾಮಿಯವರ ವರಪ್ರಸಾದ ಅಂತ ಹೇಳ್ಬೋದು. ಈಗ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಗುರುಸ್ವಾಮಿಗಳು ಆದಂತಹ ಶ್ರೀ ವಿ ರಾಮಬಾಬು ಸ್ವಾಮಿಯವರನ್ನು ಹೃದಯಪೂರ್ವಕವಾಗಿ ಈ ವೇದಿಕೆಯಲ್ಲಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ವ್ಯವಸ್ಥಾಪಕ ನಿರ್ದೇಶಕರು ಶೇಷಾದ್ರಿ ಹಾಗೂ ಶ್ರೀಶೈಲ ಪೊಲೀಸ್ ಸ್ಟೇಷನ್ ಅವರಿಗೆ ಆತ್ಮೀಯವಾಗಿ ಸಮರ್ಪಣೆ ಮಾಡಬೇಕಂತೇಳಿ ವಿಜಯ್ ಕುಮಾರ್ ಸರ್ ಅವರು, ಅದೇ ರೀತಿ ನಮ್ಮ ಸುರೇಶ್ ಸ್ವಾಮಿ ಅವರು ಆತ್ಮೀಯದಿಂದ ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಗಟ್ಟಿ ಚಪ್ಪಾಳೆಯಿಂದ ನಮ್ಮ ಗುರುಸ್ವಾಮಿಗಳಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ರಾಮಬಾಬು ಗುರುಸ್ವಾಮಿ ಅವರಿಗೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ರೀ. ಯಾಕಂದರೆ ಅವ್ರು ನೋಡಿ ಎಷ್ಟೋ 100 ಜನ ಅಯ್ಯಪ್ಪ ಸ್ವಾಮಿ ಮಾಲಾ ಧಾರಣೆ ಮಾಡಿದ್ದಾರೆ. ಅವರು ಸುಮಾರು 32 ವರ್ಷಗಳಿಂದ ಅವರು ಅಯ್ಯಪ್ಪ ಸ್ವಾಮಿಯವರ ಮಾಲಾ ಧಾರಣೆ ಮಾಡ್ತಾ ಇದ್ದಾರೆ. ಏನಿಲ್ಲ ಅಂದರೂ ಕೂಡ ಸುಮಾರು 3ರಿಂದ 4 ತಾಲೂಕುಗಳಲ್ಲಿ ಅವರ ಭಕ್ತರಿದ್ದಾರೆ. ಕಂಪ್ಲಿ ಇರ್ಬೋದು, ಬಳ್ಳಾರಿ ಗ್ರಾಮೀಣ, ಅದೇ ರೀತಿ ಸಂಡೂರು, ಈ ಪ್ರಾಂತದಲ್ಲೆಲ್ಲ ಅವ್ರಿಗೆ ಸುಮಾರು 100 ಜನ ಭಕ್ತರಿದ್ದಾರೆ. ಅವ್ರು ನೋಡಿ, ಅವ್ರ ಪೂಜಾ ವಿಧಾನ ನೋಡಿ ಇವತ್ತಿನ ದಿನ ಮಾಲಾಧಾರಣೆ ಹಾಕೊಂಡಿರೋ ಸುಮಾರು ಜನ ಇದ್ದಾರೆ. ನಾನು ಕೂಡ ಅವರ ಪೂಜಾ ವಿಧಾನ ನೋಡಿ ಮಾಲೆ ಹಾಕೊಂಡಿರೋಲ್ಲಿ ನಾನು ಒಬ್ಬನು. ಮತ್ತೊಂದು ಸಾರಿ ಅವ್ರ ಜೊತೆ ಚಪ್ಪಾಳಿಂದ ಅವ್ರನ್ನ ಆಹ್ವಾನಿಸೋಣ. ಈಗ ಅದೇ ರೀತಿ ಶ್ರೀ ನರಸಿಂಹಸ್ವಾಮಿಯವರು ರಾಜ್ಯ ಖಜಾಂಚಿ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ, ಇವರು ಕೂಡ ನಮ್ಮ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಗಟ್ಟಿಯಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ಅವರನ್ನು ನಮ್ಮ ಶಂಕರ ರೆಡ್ಡಿ ಸ್ವಾಮಿ, ಅದೇ ರೀತಿ ಅಪ್ಪಿ ಸ್ವಾಮಿ ಅವರನ್ನು ಆತ್ಮೀಯವಾಗಿ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ನಾವು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಎಷ್ಟು ಕಷ್ಟ ಇದ್ದರೂ ಕೂಡ ಕ್ಯೂವಲ್ಲಿ ನಿಂತು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಬರ್ತಿದ್ವಿ. ಹೋದ ವರ್ಷ ಏನಾಗಿದೆ, ನಮ್ಮ ರಾಮಬಾಬು ಗುರುಸ್ವಾಮಿಯವರು ಒಂದು ಐಡೆಂಟಿ ಕಾರ್ಡ್ ಮಾಡಿಸ್ಕೊಳ್ಳಿ,
ಅದು ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಿದ್ರು. ಅದು ಕೂಡ ಅಲ್ಲಿ ಸಾವಿರಾರು ಜನ ಇರ್ತಾರೆ. ಆ ಸಾವಿರಾರು ಜನದಲ್ಲಿ ಐಡೆಂಟಿ ಕಾರ್ಡ್ ಯಾರು ನೋಡ್ತಾರೆ, ಮತ್ತು ಎಲ್ಲಿ ದರ್ಶನ ಪಡ್ತಾರೆ, ಎಲ್ಲಿ ನಮಗೆ ಸ್ವಾದಿಷ್ಟವಾದ ಒಂದು ಅನ್ನದಾನ ಮಾಡ್ತಾರೆ ಅಂತ ಹೇಳಿ ಡೌಟಿಂದ ಹೋಗಿದ್ವಿ. ರಾಮಾಗುರು ಸ್ವಾಮಿ ನಮ್ಮ ಜೊತೆ ಬಂದಿದ್ದಿಲ್ಲ, ಯಾಕಂದರೆ ಅವರು ಭಕ್ತ ವೃಂದದಿಂದ ಅವರು ಒಂದು 10 ದಿನ ಆದಮೇಲೆ ಬಂದರು. ನಾವು ಐಡೆಂಟಿ ಕಾರ್ಡ್ ಕೂಡ ಅವಾಗ ರೆಡಿ ಇದ್ದಿಲ್ಲ ಸ್ವಾಮಿ, ಜಸ್ಟ್ 1500 ರೂಪಾಯಿ ನಾವು ಫೀಸ್ ಕಟ್ಟಿದ್ವಿ. ಸುಮ್ಮನೆ ಹಂಗೆ ಹೋದ್ವಿ. ನಮ್ಮ ಸುರೇಶ್ ಗುರು ಸ್ವಾಮಿಗಳು ರಾಯಚೂರಿಂದ, ಇವರು ಅಯ್ಯಪ್ಪ ಸೇವಾ ಸಮಿತಿಯಲ್ಲಿ ಭಕ್ತಿಪೂರ್ವಕವಾಗಿ ಸೇವೆ ಸಲ್ಲಿಸಿದ್ರು. ಅವ್ರು ಒಂದೇ ಕಾಲ್ ಮಾಡಿದೆ. ನಾನು ಗುಡ್ಡ ಹತ್ತೋಕ್ಕೆ ಸುಮಾರು 2 ಗಂಟೆ, ಅಂದರೆ ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದೀನಿ. ಆ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯೋಕ್ಕಾಗಲ್ಲ, ಯಾಕಂದರೆ 1 ರಿಂದ 3ವರೆಗೆ ಗುಡಿ ಬಾಗಿಲು ಮುಚ್ಚಿರ್ತಾರೆ. ಸ್ವಾಮಿಯವ್ರಿಗೆ ಫೋನ್ ಮಾಡಿದೆ, ವಿಷ್ಣುಗುರು ಸ್ವಾಮಿ ನಿಮ್ಮ ಬಗ್ಗೆ, ನಿಮ್ಮ ಟೀಮ್ ಬಗ್ಗೆ ಎಲ್ಲ ನಮ್ಮ ರಾಮಬಾಬು ಸ್ವಾಮಿ ಹೇಳಿದ್ದಾರೆ, ನೀವು ದಯವಿಟ್ಟು ನಮ್ಮ ಆಶ್ರಮಕ್ಕೆ ಬಂದು ನೀವು ಅನ್ನ ಎಲ್ಲ ಸೇವಿಸಿ ದರ್ಶನ ಪಡೆದು ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಸ್ವಾದಿಷ್ಟವಾದ ಅನ್ನ ಎಲ್ಲ ಪಡೆದು ಇರುಮುಡಿ ಬಿಚ್ಚಿಬಿಟ್ಟು ಹಾಗೆ ಸ್ವಲ್ಪ ಮಲ್ಕೊಂಡು ಮತ್ತೆ ಫ್ರೆಶ್ ಆಗಿ ಅರ್ಧ ಗಂಟೆಯಲ್ಲಿ ಇವರ ಒಂದು ಸಾನ್ನಿಧ್ಯದಲ್ಲಿ ಅರ್ಧ ಗಂಟೆಯಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದಿದ್ದೇನೆ. ಕ್ಯೂವಲ್ಲಿ ನಿಮಗೆಲ್ಲ ಗೊತ್ತು, ಕ್ಯೂವಲ್ಲಿ ಸುಮಾರು 20 ರಿಂದ 30 ಸಾವಿರ ಜನ ಇದ್ದಾರೆ. ಅವ್ರನ್ನೆಲ್ಲ ದಾಟಿಕೊಂಡು ಇವರ ಸನ್ನಿಧಾನದಲ್ಲಿ ಬಂದು ಅಲ್ಲಿ ನಾವು ದರ್ಶನ ಪಡೆದಿದ್ದು ನಿಜವಾಗ್ಲೂ ನಾವೆಲ್ಲ ಭಾಗ್ಯವಂತರುಗಳು ತಿಳ್ಕೊತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಶ್ರೀ ಅಭಯಾರಣ್ಯ ಸೇವಾ ಟ್ರಸ್ಟ್, ಅದೇ ರೀತಿ ನಮ್ಮ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಸುರೇಶ್ ಗುರುಸ್ವಾಮಿಯವರಿಗೆ ಭಕ್ತಿಪೂರ್ವಕವಾಗಿ ಸನ್ಮಾನ ಮಾಡಬೇಕು. ಅದೇ ರೀತಿ ಇವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪಡ್ತಾ ಇದ್ದೇನೆ. ಈಗ ಈ ನಮ್ಮ ಸುರೇಶ್ ಗುರುಸ್ವಾಮಿ ಅವರನ್ನ ಮಲ್ಲಿಕಾರ್ಜುನ ಸ್ವಾಮಿ, ಅದೇ ರೀತಿ ಶ್ರೀನಿವಾಸ ರೆಡ್ಡಿ ಸ್ವಾಮಿಗಳು ಇವರನ್ನು ಸನ್ಮಾನ ಮಾಡಬೇಕಾಗಿ ವಿನಂತಿ. ಶ್ರೀನಿವಾಸ ರೆಡ್ಡಿ ಸ್ವಾಮಿಯವರು, ಅದೇ ರೀತಿ ಮಲ್ಲಿ ಸ್ವಾಮಿಯವರು ಗಟ್ಟಿ ಚಪ್ಪಾಳಿಂದ ಇವರನ್ನು ಸನ್ಮಾನಿಸಬೇಕು. ಸುಮಾರು 3-4 ದಿನಗಳಿಂದ ಇಲ್ಲೇ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡೋದಕ್ಕೆ ಅವರು ಕೂಡ ಕಾರಣವಾಗಿದ್ದಾರೆ. ಅದೇ ರೀತಿ ಇನ್ನೋರ್ವ ಅಯ್ಯಪ್ಪ ಸ್ವಾಮಿ ಪರಮ ಭಕ್ತರು ಶ್ರೀ ದತ್ತಾತ್ರೇಯ ಶಿತ್ರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಶಬರಿಮಲ ಅಯ್ಯಪ್ಪ ಸೇವಾ ಸಮಾಜ, ಅವರು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರು ಕೂಡ ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅವರು ಈ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು, ಮುಂದಿನ ದಿನಗಳಲ್ಲಿ ಜಿಲ್ಲಾ ಘಟಕವನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೇಕಂತ ಹೇಳಿ ಕ್ಲುಪ್ತವಾಗಿ ನಮ್ಮನ್ನೆಲ್ಲ ಒಂದು ಗುರುಗಳ ಥರ ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ಅವರಿಗೆ ಆತ್ಮೀಯ ಸನ್ಮಾನ. ಈಗ ಅವರಿಗೆ ಮಂಜು ಗುರುಸ್ವಾಮಿಗಳು, ಮೋಹನ್ ಗುರುಸ್ವಾಮಿ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಟ್ಟಿ ಚಪ್ಪಾಳೆಯಿಂದ ನಾವು ದತ್ತ ಗುರುಸ್ವಾಮಿ ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ.